ಎಷ್ಟು ಬೇಗ ಆಗುತ್ತೆ ಅಷ್ಟು ಸಾಧ್ಯವಾಗಿ ನಾವು 10 ಅಂಕದ ಒಂದು ಮ್ಯಾಪ್ ಕ್ವಶನನ್ನು ಬೇಗ ಕಲಿಯೋಣ. ನೋಡಿ ನಾಳೆನೇ ಎಕ್ಸಾಮ್ ಇದೆ. ಜಸ್ಟ್ ಯಾರು ಪಾಸಿಂಗ್ ಮಾರ್ಕ್ಸ್ಗೋಸ್ಕರ ಕಷ್ಟಪಡ್ತಾ ಇದ್ದಾರೆ, ಜಸ್ಟ್ ಈ ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ. ಈ ಒಂದು PDF ಅನ್ನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಯಾವ ರೀತಿ ಗುರುತು ಮಾಡಬೇಕು ಅಂತ ಕರೆಕ್ಟಾಗಿ ಹೇಳ್ತೀನಿ, ಈಗ ಕೇಳ್ಕೊತಾ ಹೋಗಿ. ಐತಿಹಾಸಿಕ ಪ್ರಮುಖ ಸ್ಥಳಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಪ್ರಮುಖ ಸ್ಥಳಗಳಲ್ಲಿ ಕೆಲವೊಂದಿಷ್ಟನ್ನು ಹೇಳ್ತೀನಿ, ಅವೇ ಬರುತ್ತೆ. ಇದು 10 ಅಂಕದ ಪ್ರಶ್ನೆ. ನೀವು ಜಸ್ಟ್ ಏನಾದರೂ ಈ ರೀತಿ ಗುರುತು ಮಾಡಿದರೆ 10ಕ್ಕೆ ನಿಮಗೆ ಸರಿಸುಮಾರು 5 ಅಂಕ ಸಿಗುತ್ತೆ. ನೀವೇನಾದರೂ ಈ ಗುರುತು ಮಾಡಿರ್ತೀರಲ್ಲ, ಗುರುತಿಸಿ ಇದ್ರ ಬಗ್ಗೆ ಒಂದು 2 ಲೈನ್ ಬರೆದ್ರೆ 5 ಅಂಕ ಸಿಗುತ್ತೆ. ಒಟ್ಟಾರೆಯಾಗಿ ಏನೂ ಮಾಡದೆ ಸುಲಭವಾಗಿ 10 ಅಂಕ ಇಲ್ಲಿ ಗಳಿಸ್ತೀರಾ. ಸೊ ಇದನ್ನ ನೀವು ಏನೂ ಮಿಸ್ ಮಾಡದೆ ಕಲೀಲೇಬೇಕಾಗುತ್ತೆ. ಹಾಗಿದ್ರೆ ಬನ್ನಿ ಇಲ್ಲಿ ನೋಡಿ, ಸಿಂಪಲ್ ಆಗಿ ಈ ರೀತಿ ಮ್ಯಾಪ್ ಅನ್ನ ಕೊಟ್ಟಿರ್ತಾರೆ. ಒಂದು ಲೈನ್ ಎಳ್ಕೊಳ್ಳಿ. ಈ ರೀತಿ ಸಿಂಪಲ್ ಆಗಿ ಒಂದು ಲೈನ್ ಎಳ್ಕೊಂಡ್ರಿ. ಲೈನ್ ಎಳ್ಕೊಂಡಾದ್ಮೇಲೆ ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ತೋರಿಸ್ತೀನಿ ಈಗ, 1 ನಿಮಿಷ. ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ಅಷ್ಟೇ ಸಿಂಪಲ್ ಆಗಿ ಒಂದು ಲೈನ್, ಅಷ್ಟೇ ಒಂದು ರ್ಯಾಂಡಮ್ ಆಗಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ಈ ಒಂದು ಲೈನಲ್ಲಿ ಈ ಲೈನ್ ಇದೆಯಲ್ಲ, ಈ ಲೈನಲ್ಲಿ ಯಾವ್ಯಾವ ಪ್ಲೇಸ್ ಬರುತ್ತೆ ಅಂದರೆ ಪಾಣಿಪತ್ ಬರುತ್ತೆ, ದೆಹಲಿ ಬರುತ್ತೆ, ಆಗ್ರಾ ಬರುತ್ತೆ, ಮೀರತ್ ಬರುತ್ತೆ, ಅದೇ ರೀತಿ ದೇವಗಿರಿ, ಬೀದರ್, ಹಂಪಿ, ಬಾದಾಮಿ, ನೆಕ್ಸ್ಟ್ ಶ್ರೀರಂಗಪಟ್ಟಣ. ಅದರಲ್ಲಿ ಸ್ವಲ್ಪ ಪಕ್ಕದಲ್ಲೇ ಹಳೆಬೀಡು ಬರುತ್ತೆ. ಈ ಕಡೆ ಕಂಚಿ, ಈ ಕಡೆ ಪಾಂಡಿಚೇರಿ. ಇಷ್ಟನ್ನು ಇದೇ ಪ್ಲೇಸಲ್ಲಿ ಏನು ಗುರುತು ಮಾಡಬೇಕಂತ ಏನಿಲ್ಲ. ಸ್ವಲ್ಪ ಅಕ್ಕಪಕ್ಕದಲ್ಲಿ ಇಲ್ಲಿ ಪಾಂಡಿಚೇರಿ ಅಂತ ಇದೆ, ಸ್ವಲ್ಪ ನಮ್ಗೆ ಗೊತ್ತಾಗದೆ ಇಲ್ಲಿ ಮಾಡಿದ್ರು ಓಕೆ, ಕೊಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ಕಂಚಿ ಇದೆ, ಸ್ವಲ್ಪ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ನಾವು ಗುರುತು ಮಾಡಿದ್ರು ಮಾರ್ಕ್ಸ್ ಕಟ್ ಮಾಡ್ತಾರೆ. ಹಾಗೇನಿಲ್ಲ, ಕೊಡ್ತಾರೆ, 1 ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಆದರೆ ಕೆಲವೊಂದಿಷ್ಟು ಪ್ರಶ್ನೆಗಳು ನೋಡಿ, ಒಂದು 2 ಪ್ರಶ್ನೆಗಳ ಇಲ್ಲಿಂದ ಕೇಳ್ತಾರೆ. ಈ 2ರಲ್ಲಿ ಒಂದು ಬರುತ್ತೆ ಫಿಕ್ಸ್ ಆಗಿ, ಈ 2ರಲ್ಲಿ ಒಂದು ಬರುತ್ತೆ, ಕಡ್ಡಾಯವಾಗಿ ಒಂದು ಬರಲೇಬೇಕು. ಇನ್ನು ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ನೋಡಿ, ಈ 2ರಲ್ಲಿ ಒಂದು ಬಂತ, ಈ ದೆಹಲಿ, ಆಗ್ರಾ, ಇವೆರಡರಲ್ಲಿ ದೆಹಲಿ, ಆಗ್ರಾ, ಮೀರತ್, ಪಾಣಿಪತ್, ಇವು 4 ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಇಟ್ಕೊಳ್ಳಿ. ಪ್ರಾಚೀನ ಭಾರತದಲ್ಲಿ ಒಂದು ಕೇಳುವಂಥ ಸಾಧ್ಯತೆ ಇಲ್ಲಿ ಬರಲೇಬೇಕು. ಇದರಲ್ಲಿ 1-2, ಇದರಲ್ಲಿ 1 ಬರಲೇಬೇಕು. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಈ ರೀತಿ ಲೈನ್ ಇದೆಯಲ್ಲ, ಈ ಲೈನಿಂದ ಒಂದು 3 ಬಿಜಾಪುರ, ಬಾದಾಮಿ, ಹಂಪಿ, ಕಂಚಿ, ಇವನೊಂದು ಸ್ವಲ್ಪ ನೆನ್ಪಿಟ್ಕೊಂಡ್ಬಿಡಿ. ತುಂಬ ಈಸಿ ಇದೆ, ಏನು ಅಭ್ಯಂತರ ಇಲ್ಲ. ನೋಡಿ ಇಲ್ಲಿ ಪಾಟ್ಲಿಪುತ್ರದ ಕೆಳಗೆ ಕಲ್ಕತ್ತಾ, ಪಾಟ್ಲಿಪುತ್ರ ಅಂತ ನೆನ್ಪಿಟ್ಕೋಬೇಕು. ಪಾಟ್ಲಿಪುತ್ರದ ಕೆಳಗೆ ಕಲ್ಕತ್ತಾ. ಅದೇ ರೀತಿ ಈ ಕಡೆ ದಂಡಿ ಅಂತ ನೆನ್ಪಿಟ್ಕೊಳ್ಳಿ, ದಂಡಿ ಕೆಳಗೆ ಬಾಂಬೆ. ಅದೇ ರೀತಿ ಬಾಂಬೆ ನೇರವಾಗಿ ದೇವಗಿರಿಯನ್ನು ಗುರುತು ಮಾಡೋಣ. ಓಕೆ, ಇದಿಷ್ಟು ಮುಗೀತು. ಇನ್ನು ನೋಡಿ, ಸಿಂಪಲ್ ಆಗಿ ಈ ಒಂದು ಲೈನ್ನ ಹಾಕೊಳ್ಳಿ. ಈ ರೀತಿ ಲೈನ್ ಹಾಕೊಳ್ಳಿ. ಲೈನಲ್ಲಿ ಯಾವ್ಯಾವ ಬರುತ್ತೆ, ಜಲಿಯನ್ ವಾಲಾಬಾಗ್, ಪಾಣಿಪತ್, ದೆಹಲಿ, ಮೀರತ್, ದೇವಗಿರಿ, ಬೀದರ್, ಅದೇ ರೀತಿ ಬಿಜಾಪುರ, ಬಾದಾಮಿ, ಹಂಪಿ ಬರುತ್ತೆ, ಕಂಚಿ ಬರುತ್ತೆ. ಇವಿಷ್ಟನ್ನು ನೆನ್ಪಿಟ್ಕೊಳ್ಳಿ ಸಾಕು. ಇದರಲ್ಲೇ ಬರುತ್ತೆ, ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಾಂಡಿಚೇರಿನ ಈ ಕಡ್ಡಾಯವಾಗಿ ಇಲ್ಲಿ ಮೂಲೆಯಲ್ಲಿ ಗುರುತಿಸ್ತಿದ್ರೆ ಮುಗೀತು. ದಂಡಿ, ಬಾಂಬೆ 2 ಒಂದು ಕಡೆ ಬರುತ್ತೆ. ಕಲ್ಕತ್ತಾ ಈ ಕಡೆ ಮೂಲೆಯಲ್ಲಿ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಈ ಕಡೆ ನೇಪಾಳದ ಕೆಳಗಡೆ ಪಾಟ್ಲಿಪುತ್ರದ ಕೆಳಗಡೆನೆ ಕಲ್ಕತ್ತಾ. ಇಷ್ಟನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಇದನ್ನು ಒಂದ್ಸಲ ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಒಂದು 5 ನಿಮಿಷ ಕುಂತು ಇದನ್ನು ನೋಡಿ. 5 ನಿಮಿಷ ನೋಡಿ ಇದನ್ನು ಮೊದಲು ನೋಡ್ಬೇಕು ನೀವು. ಆ ನಂತರ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಗುರುತು ಹಾಕೋಕ್ಕೆ. ಒಂದು 10 ರಿಂದ 25 ನಿಮಿಷ ಪ್ರಾಕ್ಟೀಸ್ ಮಾಡಿದರೆ ಒಂದು ಅರ್ಧ ಗಂಟೆಯಲ್ಲಿ 10 ಅಂಕ ಕಲಿತೀರ. ಆದರೆ ಇದೆಲ್ಲ ಆಯಿತು. ಇದರ ಒಂದು ವಿವರಣೆಯನ್ನು ನೋಡ್ತಾ ಹೋಗೋಣ. ಇಲ್ಲಿದೆ ಈ ಪ್ಲೇಸ್ ಎಲ್ಲ ಇಲ್ಲಿ ಕೊಟ್ಟಿದ್ದೀನಿ, ಅವೇ ಪ್ಲೇಸ್ ಇಲ್ಲಿದೆ ನೋಡಿ. ಹರಪ್ಪ ಇದು ಸಿಂಧು ನದಿ ನಾಗರಿಕತೆಯ ಪ್ರಮುಖ ನಿವೇಶಗಳಲ್ಲಿ ಒಂದಾಗಿದೆ. ಈ ಒಂದು ಎಕ್ಸ್ಪ್ಲನೇಷನನ್ನು ಸ್ವಲ್ಪ ನೋಡ್ತಾ ಹೋಗಿ. ಈ ಎಕ್ಸ್ಪ್ಲನೇಷನನ್ನು ಬರೀಬೇಕಾಗತ್ತೆ, ಸ್ವಲ್ಪ ಓದಬೇಕು, ಇಷ್ಟನ್ನು ಓದಲೇಬೇಕಾಗತ್ತೆ. ಅದೇ ರೀತಿ ಇಲ್ಲೊಂದು ಸ್ವಲ್ಪ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀನಿ. ಕಂಚಿ ಅಂತಂದರೆ ಕಾಂಚೀಪುರಂ ತಮಿಳುನಾಡಲ್ಲಿದೆ, ಮದ್ರಾಸ್ ಸಮೀಪದಲ್ಲಿದೆ. ನೋಡಿ ಯಾವ ರೀತಿ ತಮಿಳುನಾಡಲ್ಲಿದೆ, ಮದ್ರಾಸ್ ಸಮೀಪದಲ್ಲಿದೆ, ಪಲ್ಲವರ ರಾಜಧಾನಿಯಾಗಿತ್ತು. ಶೈವ ಮತ್ತು ವೈಷ್ಣವ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದೆ. ವಿಶ್ವ ಪ್ರಸಿದ್ಧ ಕಾಮಾಕ್ಷಿ ದೇವಾಲಯ ಇಲ್ಲಿದೆ. 2 ಲೈನ್ ಬರೆದು ಬಿಟ್ರೆ ಫಿನಿಶ್, ಮುಗಿದು. ಅದೇ ರೀತಿ ಹಳೆಬೀಡು ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿದೆ. ಮೊದಲ ಹೆಸರು ದೋರ್ ಸಮುದ್ರ ಅಂತ ಇತ್ತು. ಇದು ಹೊಯ್ಸಳರ ರಾಜಧಾನಿಯಾಗಿತ್ತು. ಹೊಯ್ಸಳೇಶ್ವರ ಮತ್ತು ಶಾಂತಳೇಶ್ವರ ದೇವಾಲಯ ಇಲ್ಲಿದೆ. ಇಷ್ಟು ನೆನ್ಪಿಟ್ಕೊಳ್ಳಿ, ಸಿಂಪಲ್ ಆಗಿದೆ. ಇದೇ ರೀತಿ ಆಗ್ರಾ ಅಂತ ತಗೊಂತೀನಿ ಎಕ್ಸಾಂಪಲ್. ಇದು ಉತ್ತರ ಪ್ರದೇಶದ ಯಮುನಾ ನದಿ ದಡದ ಮೇಲಿದೆ. ಸಿಕಂದರ್ ಲೋಧಿಯ ನಿರ್ಮಾಣ ಮಾಡ್ತಾನೆ. ಮೊಘಲರ ರಾಜಧಾನಿಯಾಗಿತ್ತು. ತಾಜ್ ಮಹಲ್ ಆಗ್ರಾದಲ್ಲಿದೆ. ಅತ್ಯಂತ ಪ್ರಮುಖ ಸ್ಮಾರಕವಾಗಿದೆ. ಸಿಂಪಲ್ ಆಗಿ. ಹಂಪಿ ತುಂಗಭದ್ರಾ ನದಿ ದಡದ ಮೇಲೆ ಬಳ್ಳಾರಿ ಜಿಲ್ಲೆಯಲ್ಲಿದೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ಇಷ್ಟು ಬರೆದ್ರು ಓಕೆ. ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೋಡೋದಾದ್ರೆ ವಿರೂಪಾಕ್ಷ, ಇದು ನಾಳೆ ಕೇಳುವಂಥ ಸಾಧ್ಯತೆ ಇದೆ. ಹಂಪಿ ನೆನ್ಪಿಟ್ಕೊಳ್ಳಿ. ವಿರೂಪಾಕ್ಷ ದೇವಾಲಯ ಇದೆ, ವಿಜಯ ವಿಠಲ ದೇವಾಲಯ, ಕಲ್ಲಿನ ರಥ ಮುಂತಾದ ದೇವಾಲಯಗಳಿವೆ. ಹಂಪಿಯ ಭವ್ಯವಾದ ಸ್ಮಾರಕಗಳಾಗಿವೆ. ಇಷ್ಟನ್ನು ಬರೀರಿ. ಮತ್ತು ಬಿಜಾಪುರ ಆಗಿರ್ಬೋದು, ಬಿಜಾಪುರಲ್ಲಿ ಗೋಲ್ ಗುಂಬಾಡ ಅಂತ ಇದೆ, ಅದನ್ನು ಬರೀರಿ. ಆದಿಲ್ ಶಾಹಿಗಳ ರಾಜಧಾನಿ ಇತ್ತು, ಅದನ್ನು ಬರೀರಿ. ಬಾಂಬೆ ನೋಡಿ, ಶ್ರೀರಂಗಪಟ್ಟಣ, ಮೀರತ್, ಜಲಿಯನ್ ವಾಲಾಬಾಗ್, ದಂಡಿ.
ಇಷ್ಟು ಸಿಂಪಲ್ ಆಗಿದೆ ನೋಡಿ, ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನಾನು ಏನೇನು ಹೇಳಿದೆ ಅದನ್ನ ಒಂದು ಸ್ವಲ್ಪ ಗುರುತು ಮಾಡಿಬಿಟ್ರೆ ಸಾಕು. ಥ್ಯಾಂಕ್ ಯು.